ಇವತ್ತು ಭಾಳ ಸಂತೋಷವಾದ ದಿನ ಚಿತ್ರರಂಗಕ್ಕೆ. ಅದು ದೊಡ್ಡ ಮನೆಯ ಮೇಲೆ ನಾವು ಇಂಥ ಒಂದು ಪತ್ರಿಕಾಗೋಷ್ಠಿ ಮೂಲ ಕಾರಣಕರ್ತ ನಮ್ಮೆಲ್ಲ ಚಿತ್ರೋದ್ಯಮದವರು ಭಾಳ ಹಬ್ಬದ ವಾತಾವರಣ ಇವತ್ತು. ಮೊದಲನೇದಾಗಿ ಮಾನ್ಯ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರಿಗೆ ನಮ್ಮ ಚಿತ್ರದ ಸ್ವಾಗತ ಬಯಸುತ್ತಾ, ನಮ್ಮ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ನಮ್ಮೆಲ್ಲ ಆತ್ಮೀಯರು, ನಮ್ಮ ಕಣ್ಮಣಿ, ದೊಡ್ಡ ಮನೆ ಮಗ ರಾಜ್ಕುಮಾರ್, ತದನಂತರ ಅವರ ಸ್ಥಾನ ತುಂಬಿದಂಥ ಧೀಮಂತ ವ್ಯಕ್ತಿ, ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ನಮಗೆ ತುಂಬ ಸಂತೋಷ ಅಂದರೆ ನಾವು ಶಿವಮೊಗ್ಗ ಜಿಲ್ಲೆಯಾಗಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಕರೆದು ಒಂದು ಲೋಕಸಭಾ ಸದಸ್ಯರಿಗೆ ನಿಂತ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಒಂದು ಚಿತ್ರೋದ್ಯಮ ಪರವಾಗಿ ಅವರಿಗೆ ವಂದನೆ ಸಲ್ಲಿಸುತ್ತಾ, ಅವರು ಈ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಕೆಲಸಕ್ಕೆ ನಾವೆಲ್ಲ ಕಾರಣಭೂತರಾಗ್ತೀವಿ. ಯಾಕಂದರೆ ಚಿತ್ರರಂಗಕ್ಕೆ ಇವತ್ತು ಏನು ಅವರು MP ಸ್ಥಾನದಲ್ಲಿ ನಿಂತ್ಕೊಂಡು ಶಿವಮೊಗ್ಗ ಭಾಳ ಒಂದು ಪವಿತ್ರವಾದ ಸ್ಥಳ, ತುಂಗಭದ್ರಾ ನದಿ ಅಂತ ಹೇಳ್ತಾ ಇರ್ತೀನಿ. ಅವರು ಕಳೆದ ಬಾರಿನೇ ಗೆಲ್ಲಬೇಕಾಗಿತ್ತು, ನಮ್ಮ ಜೊತೆ ಅದು ಒಳ್ಳೆಯದೇ ಆಯಿತು. ಈ ಬಾರಿ ಅತ್ಯಧಿಕ ಬಹುಮತದಿಂದ ನಾನು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಪ್ರಕಾರ ಮೆಜಾರಿಟಿ, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಅದ್ರ ಬೆನ್ನೆಲುಬಾಗಿ ಮಧುರ ಬಂಗಾರಪ್ಪರು ಕೂಡ ಇದ್ದಾರೆ. ಈಗಾಗಲೇ ಸಾಕಷ್ಟು ಎಜುಕೇಷನ್ ಮಿನಿಸ್ಟರ್ ಆಗಿ ತುಂಬ ಕೆಲಸಗಳನ್ನು ಮಾಡಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರು. ಚಿತ್ರೋದ್ಯಮ ಯಾಕಂದರೆ ಚಿತ್ರೋದ್ಯಮ ನಮ್ಮ ಆಸ್ತಿಯವರು. ರಾಜ್ಕುಮಾರ್ ಕುಟುಂಬ ಅಂದರೆ ನಮಗೆ ಅವ್ರು ಕೊಟ್ಟಿರೋ ಅಂಥ ಸೇವೆ, ಬಿಟ್ಟರು ಹೋಗುವಂಥ ಅವರ ಆದರ್ಶ, ಅದೆಲ್ಲಗಳ ಪರಿಪಾಲನೆ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಮ ಗೀತಾ ಶಿವರಾಜ್ ಕುಮಾರ್ಗೆ ಭಾಳ ಹತ್ತಿರದಿಂದ ಬಲೆ. ನಮ್ಮ ಆದ್ಯ ಕರ್ತವ್ಯ ಕೂಡ ಒಂದು 8 ವರ್ಷ ಚಿತ್ರೋದ್ಯಮದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಒಕ್ಕೂಟದ ಪರವಾಗಿ, ನಿರ್ದೇಶಕ ಎಲ್ಲ ಅಂಗಸಂಸ್ಥೆಗಳು ನಾವು ಅವರ ಬೆನ್ನೆಲುಬು ನಿಂತ್ಕೊಂಡು ಈ ಚುನಾವಣೆಯಲ್ಲಿ ಸಕ್ರಿಯವಾದ ಪಾತ್ರ ವಹಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ಅಕ್ಕ. ಖಂಡಿತವಾಗಲೂ ಈ ಚುನಾವಣೆ ಒಂದು ಮೈಲಿಗಲ್ಲಾಗಲಿ, ಅದಕ್ಕೆ ಮಾಡುವಂಥ ಕೆಲಸ ನಮ್ಮೆಲ್ಲ ಚಿತ್ರೋದ್ಯಮದ ನಿರ್ಮಾಪಕರ ಸಂಘ ಬಹುಮುಖ್ಯವಾದ ಪಾತ್ರ ವಹಿಸ್ತು. ನಮ್ಮ ಬಣಕವರ ಅಧ್ಯಕ್ಷತೆ, ನಮ್ಮ ಪ್ರವೀಣ್ ಅವರು, ಗಣೇಶ್ ಅವರು, ಅದ್ರ ಮುಖ್ಯವಾಗಿ ನಾವೆಲ್ಲ ಮಾಜಿ ಅಧ್ಯಕ್ಷಗಳು ಬಂದಿದ್ದು ನೋಡಿದ್ರೆ ಭಾಳ ಖುಷಿಯಿಂದ ಗೀತಾ ಶಿವರಾಜ್ ಕುಮಾರ್ ಉಮೇದವರಿಗೆ ಆಗಿದ್ದರಿಂದ ನಾವೆಲ್ಲ ಹೋಗಿ ಅದು ಏನು ನಾಮಿನೇಷನ್ ಫೈಲ್ ಮಾಡೋ ದಿನ ಎಂಟೈರ್ ಚಿತ್ರೋದ್ಯಮದ ಅರ್ಧ ಭಾಗ ನಾವೆಲ್ಲ ಬರ್ತೀವಿ ಆಗ ಅಲ್ಲಿಗೆ ಬಂದು ನಿಮ್ಮೆನ್ನುವೆಲ್ಲ ಅಂದ್ಕೊಂಡು ನಾವು ಖಂಡಿತವಾಗಲು ನಮ್ಗೆ ಭಾಳ ಖುಷಿಯಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋಂಥ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದೀರ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಚುನಾವಣೆ ಒಂದು ಗೊತ್ತಾಗಲಿ ರಾಜಕೀಯ ಪಕ್ಷಗಳು ನಾವು ಪಕ್ಷಾತೀತವಾಗಿ ನಾವು ಯಾವುದೇ ಥರದ ಭೇದ ಭಾವ ಇಲ್ಲದೆ ನಾವು ಮೇಡಮೇ ಸಹಕಾರ ಮಾಡೋದು ಚಿತ್ರೋದ್ಯಮದ ಆದ್ಯ ಕರ್ತವ್ಯ. ಆ ಕರ್ತವ್ಯ ಮಾಡೋ ಎಲ್ಲ ಅಂಗಸಂಸ್ಥೆಗಳು ಕೂಡ ಬೆಳಗ್ಗೆಯಿಂದ ಫೋನ್ ಮಾಡೋದು, ನಮ್ಮದು ಕೂಡ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದ್ರು. ಆ ಸಹಕಾರ ನಾವೆಲ್ಲ ಕೊಡ್ತೀವಿ. ಈ ಚುನಾವಣೆ ಒಂದು ಮೈಲಿಗಲ್ಲ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ನಮ್ಮ ಮಾಜಿ ಅಧ್ಯಕ್ಷಗಳು ಫಸ್ಟ್ ಮಾತಾಡ್ತಾರೆ, ಮಧು ಬಂಗಾರಪ್ಪ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಯಾವತ್ತೂ ಯಾವಾಗಲೂ ಚಿತ್ರರಂಗ ಈ ವಿಚಾರದಲ್ಲಿ ಯಾವಾಗಲೂ ಹಿಂದೆ ಇದೆಯಾಗ ಇದು ಒಂದು ದೊಡ್ಡ ಪ್ರತಿಷ್ಠೆ ಕಾಣ, ಭಾಳ ಹೋರಾಟ ಇರುತ್ತೆ. ಆ ಹೋರಾಟದಲ್ಲಿ ಗೆಲ್ಲೋದು ಒಂದು ಶಕ್ತಿ ನಮಗಿದೆ. ಚಿತ್ರರಂಗ ಯಾವಾಗಲೂ ಒಂದಾದಾಗ ನಾವು ಜಯ ಗಳಿಸಿದ್ದೀವಿ, ಗೆದ್ದೇ ಗೆಲ್ತೀವಿ ಅನ್ನೋ ಮನೋಭಾವನೆಯಿಂದ ನಾವೆಲ್ಲ ಒಗ್ಗೂರಲಿಂದ ಯಾವುದೇ ಥರದ ಇದಿಲ್ಲದೆ ನಾವು ಸಪೋರ್ಟ್ ಮಾಡೋಂಥ ಕರ್ತವ್ಯ ಇದೆ, ಮಾಡೋಣ. ಇದು ಒಂದು ದೊಡ್ಡ ಚುನಾವಣೆ. ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಒಂದು ಕೇಂದ್ರ ಇದರಲ್ಲಿ ಲೋಕಸಭೆಯಲ್ಲಿ ಅವ್ರು ಕೂರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.